ಸುಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಪುಷ್ಪ 2 ದಿ ರೂಲ್ ಸಿನಿಮಾ ನೋಡೋಕೆ ಲಕ್ಷಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ತೆಲುಗು ಜೊತೆಗೆ ಕನ್ನಡ, ತಮಿಳು, ಹಿಂದಿ ಮತ್ತು ಮಲಯಾಳಂನಲ್ಲಿ ಮೋಡಿ ಮಾಡ್ತಾ ಇದ್ದು ಸಿನಿಮಾ ಟಿಕೆಟ್ ಬೆಲೆ ದುಬಾರಿಯಾಗಿದೆ. ಅಡ್ವಾನ್ಸ್ ಬುಕಿಂಗ್ನಲ್ಲೇ ಕೋಟಿ ಗಳಿಸಿದೆ ಚಿತ್ರತಂಡ. ಆದರೆ ಈ ಸಿನಿಮಾದ ಒಂದು ಟಿಕೆಟ್ 3,000 ರೂಪಾಯಿ ತನಕವಿದ್ದು ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಕೂಡ 1,000ದಿಂದ 2,000 ಹೀಗೆ ಟಿಕೆಟ್ ಬೆಲೆ ಹೆಚ್ಚಿಸಿದ್ದಾರೆ. ಇಷ್ಟು ಹಣ ಕೊಟ್ಟು ನೋಡುವಂಥದ್ದು ಏನಿದೆ ಎಂದು ಕೆಲವರು ತಲೆ ಕೆಡಿಸಿಕೊಂಡಿದ್ದಾರೆ. ಆಂಧ್ರ, ತೆಲಂಗಾಣದಲ್ಲಿ ಕೂಡ ಟಿಕೆಟ್ ದರ ಹೆಚ್ಚಿಸಲಾಗಿದೆ. ಅಷ್ಟಕ್ಕೂ ಯಾಕೆ ಟಿಕೆಟ್ ದರ ಇಷ್ಟು ಜಾಸ್ತಿ ಅಂದ್ರೆ ಬಜೆಟ್ ಜಾಸ್ತಿ ಎನ್ನುವ ಚರ್ಚೆ ಶುರುವಾಗಿದೆ. ಪುಷ್ಪ 2 ಚಿತ್ರದ ಬಜೆಟ್ ಜಾಸ್ತಿ, ಅದನ್ನ ವಾಪಸ್ ಪಡಿಬೇಕು ಅಂದ್ರೆ ಟಿಕೆಟ್ ದರ ಹೆಚ್ಚಿಸಲೇಬೇಕು ಎಂದು ಆಂಧ್ರ, ತೆಲಂಗಾಣ ಸರ್ಕಾರದ ಬಳಿ ಚಿತ್ರತಂಡ ಅನುಮತಿ ಪಡೆದಿದೆ ಅನ್ನೋ ಚರ್ಚೆ ನಡೀತಾ ಇದೆ. ಕೆಲ ವರ್ಷಗಳಿಂದ ಆಂಧ್ರ, ತೆಲಂಗಾಣದಲ್ಲಿ ದೊಡ್ಡ ಸಿನಿಮಾಗಳಿಗೆ ಮನಸೋ ಇಚ್ಛೆ ಟಿಕೆಟ್ ದರ ಹೆಚ್ಚಿಸುವ ಅವಕಾಶ ಇಲ್ಲ. ಆದರೆ ಸರ್ಕಾರಕ್ಕೆ ಆಪ್ತರಾಗಿರುವ ನಿರ್ಮಾಪಕರು ಅವಕಾಶ ಪಡೆದುಕೊಳ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ಪುಷ್ಪ 2 ಬಜೆಟ್ 500 ಕೋಟಿ ದಾಟಿದೆ ಎನ್ನಲಾಗ್ತಾ ಇದೆ. ಅದಕ್ಕೆ ಕಾರಣ ಕಲಾವಿದರು ಮತ್ತು ತಂತ್ರಜ್ಞರ ಸಂಭಾವನೆ. ಕ್ರೇಜ್ಗೆ ತಕ್ಕಂತೆ ಕಲಾವಿದರು ಸಂಭಾವನೆ ಕೇಳಿ ಪಡೆದಿದ್ದಾರೆ. ಅದನ್ನು ವಾಪಸ್ ಪಡೆಯಲು ನಿರ್ಮಾಪಕರು ಈಗ ಟಿಕೆಟ್ ದರ ಹೆಚ್ಚಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಸಿನಿಮಾ 1,000 ಕೋಟಿಗೂ ಅಧಿಕ ಪ್ರೀ ರಿಲೀಸ್ ಬಿಸಿನೆಸ್ ಮಾಡಿದೆ. ಹಾಗಿದ್ರೆ ಯಾವ್ಯಾವ ನಟರಿಗೆ ಎಷ್ಟೆಷ್ಟು ಸಂಭಾವನೆಯನ್ನ ಪಡೆದಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಪುಷ್ಪ ಚಿತ್ರದಲ್ಲಿ ಪುಷ್ಪರಾಜ್ ಪ್ರೇಯಸಿ ಆಗಿ ರಶ್ಮಿಕಾ ಮಂದಣ್ಣ ಮಿಂಚಿದ್ರು. ಇಬ್ಬರ ಕೆಮಿಸ್ಟ್ರಿ ವರ್ಕ್ ಆಗಿತ್ತು. ಇದೀಗ ಸೀಕ್ವೆಲ್ನಲ್ಲಿ ಕತೆ ಮುಂದುವರಿತಾ ಇದೆ. ನಾಯಕನ ಹೆಂಡತಿ ಪಾತ್ರ ಮುಂದುವರೆದಿದೆ. ಹೀಗಾಗಿ 10 ಕೋಟಿ ರೂಪಾಯಿವರೆಗೆ ಕೊಡಗಿನ ಕುವರಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪುಷ್ಪ ಚಿತ್ರದ ನಿರ್ದೇಶಕರು ಸುಕುಮಾರ್ ವೆಬ್ ಸೀರೀಸ್ ಮಾಡಲು ಬರೆದಿದ್ದ ಕಥೆಯನ್ನ ಸಿನಿಮಾ ರೂಪಕ್ಕೆ ತಂದಿದ್ರು. ಪಾರ್ಟ್ 1 ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹಾಗಾಗಿ ಸೀಕ್ವೆಲ್ ಮೇಲೆ ನಿರೀಕ್ಷೆ ಹೆಚ್ಚಾಗಿತ್ತು. ಇದೀಗ ಪುಷ್ಪ 2ಗಾಗಿ 40ರಿಂದ 50 ಕೋಟಿ ರೂಪಾಯಿ ಸಂಭಾವನೆ ಜೊತೆಗೆ ಲಾಭದಲ್ಲಿ ಪಾಲು ಪಡೆಯಲು ಸುಕುಮಾರ್ ನಿರ್ಧರಿಸಿದ್ದಾರೆ ಎನ್ನುವ ಚರ್ಚೆ ಕೂಡ ನಡೀತಿದೆ. ಸ್ಪೆಷಲ್ ಸಾಂಗ್ನಲ್ಲಿ ಬೆಂಗಳೂರು ಬೆಡಗಿ ಶ್ರೀಲೀಲಾ ಕುಣಿದಿದ್ದಾರೆ. ಕಿಸ್ಸಿಂಗ್ ಎಂದು ಪುಷ್ಪರಾಜ್ ಜೊತೆ ಬಿಂದಾಸ್ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕಾಗಿ 2 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪುಷ್ಪ 2 ಚಿತ್ರದ ಮತ್ತೊಂದು ಪ್ರಮುಖ ಪಾತ್ರ ಬನ್ವರ್ ಸಿಂಗ್ ಶೇಖಾವತ್. ಪ್ರೀಕ್ವೆಲ್ನಲ್ಲಿ ಕ್ಲೈಮ್ಯಾಕ್ಸ್ ವೇಳೆಗೆ ಆ ಪಾತ್ರ ಪರಿಚಯವಾಗಿತ್ತು. ಸೀಕ್ವೆಲ್ನಲ್ಲಿ ಪುಷ್ಪರಾಜ್ ಆರ್ಭಟಕ್ಕೆ ಅಡ್ಡಗಾಲ ಹಾಕುವ ಈ ಪಾತ್ರದಲ್ಲಿ ಫಹದ್ ನಟಿಸಿದ್ದಾರೆ. ಇದಕ್ಕಾಗಿ 8 ಕೋಟಿ ರೂಪಾಯಿ ಜೇಬಿಗಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲು ಅರ್ಜುನ್ ಪುಷ್ಪ ಬ್ರ್ಯಾಂಡ್ನ ಒಡೆಯ. ಪುಷ್ಪ 2 ಚಿತ್ರಕ್ಕಾಗಿ ಅಲ್ಲು ಅರ್ಜುನ್ 300 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ. 150 ಕೋಟಿ ರೂಪಾಯಿಗೂ ಅಧಿಕ ಸಂಭಾವನೆಯಂತೂ ಅಲ್ಲು ಅರ್ಜುನ್ ಸಿಕ್ಕಿದೆ. ಇನ್ನು ಶೇರ್ ಲೆಕ್ಕದಲ್ಲಿ ಒಟ್ಟು ಸಂಭಾವನೆ 300 ಕೋಟಿ ರೂಪಾಯಿ ತಲುಪಿದ್ರೂ ಅಚ್ಚರಿ ಇಲ್ಲ. ಅಲ್ಲು ಅರ್ಜುನ್ಗೆ ಪುಷ್ಪ 2 ಚಿತ್ರದಷ್ಟು ಹೈಪ್ ಅವರ ಯಾವ ನಟನೆಯ ಚಿತ್ರಕ್ಕೂ ಸಿಕ್ಕಿಲ್ಲ ಅನ್ನೋದು ವಿಶೇಷ. ಈ ಸಿನಿಮಾ ಸುಮಾರು 12,000 ಸ್ಕ್ರೀನ್ಗಳಲ್ಲಿ ಮೋಡಿ ಮಾಡಲಿದೆ. ಕೇವಲ ಅಡ್ವಾನ್ಸ್ ಬುಕಿಂಗ್ನಿಂದಲೇ ಬರೋಬ್ಬರಿ 100 ಕೋಟಿ ರೂಪಾಯಿ ಹೆಚ್ಚು ಹರಿದು ಬಂದಿದೆ. ಹೀಗಾಗಿ ಮೊದಲ ದಿನದ ಕಲೆಕ್ಷನ್ 200ರಿಂದ 250 ಕೋಟಿ ರೂಪಾಯಿ ಅಥವಾ 300 ಕೋಟಿ ರೂಪಾಯಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಹಾಕಲಾಗಿದೆ. ಮೊದಲ 4 ದಿನದಲ್ಲೇ ಸಿನಿಮಾದ ಕಲೆಕ್ಷನ್ ಸಾವಿರಾರು ಕೋಟಿ ರೂಪಾಯಿ ಸಮೀಪಿಸಿದ್ರೂ ಅಚ್ಚರಿ ಇಲ್ಲ. ಸದ್ಯ ಪ್ರೀ ಬುಕಿಂಗ್ನಿಂದ ಭಾರತದಲ್ಲಿ 70 ಕೋಟಿ ರೂಪಾಯಿ ಹರಿದು ಬಂದರೆ ವಿದೇಶದಲ್ಲಿ 30 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. 2024ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಎಂಬ ಹೆಗ್ಗಳಿಕೆ ಈ ಚಿತ್ರದ ಪಾಲಾಗಲಿದೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಪುಷ್ಪ 2 ಸಿನಿಮಾ ಯಾವ ಸಿನಿಮಾದ ಮುಂದೆ ತಗ್ಗದೆ ಹಿಂದಿನ ಎಲ್ಲ ದಾಖಲೆಗಳನ್ನು ಉಳಿಸಿ ಮಾಡೋದು ಪಕ್ಕ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ.